ಎಲ್ರಿಗೂ ನಮಸ್ಕಾರ. ಇವತ್ತು ಪಾಲಕ್ ಪನ್ನೀರ್ ಮಸಾಲ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಒಂದು ರುಚಿಕರ ಹಾಗೂ ಆರೋಗ್ಯಕರ ಮಸಾಲ ಆಗಿದೆ. ಮೊದಲಿಗೆ ಪನ್ನೀರನ್ನು ತಗೊಂಡು ಬೇಕಾದ ರೀತಿಯಲ್ಲಿ ತುಂಡು ಮಾಡ್ಕೊಳ್ಳಿ. ತುಂಡು ಮಾಡ್ಕೊಂಡ ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಪಾಲಕ್ ಆಗಲಿ ಪನ್ನೀರ್ ಆಗಲಿ ತುಂಬ ಜೀವಸತ್ವಗಳು ಹಾಗೂ ಹಲವು ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ಅಡುಗೆ ಪದಾರ್ಥ ಆಗಿದೆ. ಈಗ ಸ್ವಲ್ಪ ಪಾಲಕ್ ಸೊಪ್ಪು, ಸ್ವಲ್ಪ ಪುದೀನ, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ ಹಾಗೂ ಹಸಿರುಮೆಣಸಿನಕಾಯಿಯನ್ನು ನೀವು ಹೆಚ್ಚಿಟ್ಕೊಳ್ಳಿ. ಥರ ಒಂದು ಬಾಣಲೆಗೆ ಪಾಲಕ್ ಸೊಪ್ಪು ಹಾಗೂ ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಕಾಳುಮೆಣಸು, ಸ್ವಲ್ಪ ಲವಂಗ, ಒಂದು ದಾಲ್ಚಿನ್ನಿ, ಸ್ವಲ್ಪ ಮೆಣಸಿನಕಾಯಿ ಹಾಗೂ ನಾನು ಇಲ್ಲಿ ಕಡಲೆಬೇಳೆನೂ ಹಾಕಿ ಬೇಯಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನೂ ಕೂಡ ಇದ್ರಾಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ಇದು ಬೆಂದ ನಂತರ ಇದನ್ನು ಆರಿಸಿ ಇದನ್ನು ಮಿಕ್ಸಿಲಿ ಚೆನ್ನಾಗಿ ರುಬ್ಬಿ ಎತ್ತಿಟ್ಕೊಳ್ಳಿ. ಸರಳವಾಗಿ ಮಾಡುವಂಥದ್ದು, ಬ್ಯಾಚುಲರ್ಸ್ ಬೇಗ ಮಾಡ್ಬೋದು ಇದು. ಟೊಮೊಟೊ, ಜೀರಿಗೆ, ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಅನ್ನು ಹೆಚ್ಚಿಟ್ಕೊಂಡು ಈಗ ಒಂದು ಪಾತ್ರೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ, ಹಸಿರುಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಹಾಗೂ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಿ ಹಾಗೂ ಕಲ್ಲುಪ್ಪನ್ನು ಹಾಕಿ ಬೇಯಿಸಿ ಈಗ ಮಾಡಿ ಎತ್ತಿಟ್ಟಂತಹ ಪನ್ನೀರ್ ಪೀಸಸ್ನ ಹಾಕಿ ಚೆನ್ನಾಗಿ ಬೇಯಿಸಿ. ಹೀಗೆ ಬೇಯಿಸೋದ್ರಿಂದ ಇದಕ್ಕೆ ಮಸಾಲೆ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಹತ್ಕೊಳ್ಳುತ್ತೆ. ನಂತರ ರುಬ್ಬಿದಂತಹ ಪಾಲಕ್ ಸೊಪ್ಪನ್ನು ಹಾಕಿ ಬೇಯಿಸಿ ಚೆನ್ನಾಗಿ. ಈಗ ಬಹುತೇಕವಾಗಿ ಪಾಲಕ್ ಪನ್ನೀರು ಸಿದ್ಧವಾಗಿದೆ. ಇದು ತುಂಬ ಅಂದವಾಗಿ ಕಾಣೋದು ಮೇಲೆ ಟೊಮೊಟೊ ಪೀಸಸ್ನ ಹಾಕ್ಬೋದು. ಹಾಗೆ ಸುವಾಸನೆ ಬರಲು ಕಸ್ತೂರಿ ಮೇಥಿನೂ ಕೂಡ ಹಾಕ್ಬೋದು. ಸ್ವಲ್ಪ ಬೆಲ್ಲವನ್ನು ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ತುಂಬ ರುಚಿಕರವಾಗಿರುತ್ತದೆ. ಇದನ್ನು ಕೂಡ ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆಲ್ಲ ಬಳಸ್ಬೋದು. ಈ ರಾಗಿ ರೊಟ್ಟಿ ಮಾಡೋದು ತುಂಬ ಸುಲಭ. ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟು ಒಂದು ದ್ರವ ಸಾಂದ್ರತೆಯಲ್ಲಿ ಒಂದು 5 ನಿಮಿಷ ನೆನೆಸಿ ಆಮೇಲೆ ಹಂಚಿಗೆ ಹಾಕೋ ಮುಂಚೆ ಸ್ವಲ್ಪ ಎಣ್ಣೆ ಹಾಕಿ ಈ ದೋಸೆ ಹಿಟ್ಟನ್ನು, ಈ ರಾಗಿ ದೋಸೆ ಹಿಟ್ಟನ್ನು ಹಾಕಿ ಬೇಯಿಸಿದರೆ ಆಯಿತು. ಈ ರಾಗಿ ರೊಟ್ಟಿ ಅಂತಲೂ ಕರಿಬೋದು, ದೋಸೆ ಅಂತಲೂ ಕರಿಬೋದು. ತುಂಬ ಶೀಘ್ರವಾಗಿ ಮಾಡುವಂಥ ಇದು ರೊಟ್ಟಿ. ಈ ದೋಸೆ ನೆನೆ ಹಾಕಬೇಕು, ನಂತರ ರುಬ್ಬಬೇಕು, ಬೆಳಗ್ಗೆಗೂ ಕಾಯಬೇಕು, ಆ ರೀತಿ ಏನಿಲ್ಲ. 5 ನಿಮಿಷದಲ್ಲಿ ಮಾಡುವಂಥದ್ದು. ಈ ರಾಗಿ ಬಂದು ಗೊತ್ತು ನಿಮಗೆ ಎಷ್ಟು ಒಳ್ಳೆಯ ಆಹಾರ. ಇತ್ತೀಚೆಗೆ ತುಂಬ ಪ್ರಪಂಚ ಎಲ್ಲ ದೇಶಗಳಲ್ಲಿ, ಈ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಕೂಡ ತುಂಬ ಜನಪ್ರಿಯಗೊಳಿಸ್ತಿರುವಂಥ ಒಂದು ರಾಗಿ ಖಾದ್ಯವಾಗಿದೆ. ಈ ಅಕ್ಕಿ ದೋಸೆನೇ ಹೋಗಿ ನಿಮ್ಮಲ್ಲಿ ಏನಾದರೂ ಅನ್ನ ಉಳಿದಿದ್ರೆ, ಬೆಳಗ್ಗೆದು ರಾತ್ರಿ ಉಳಿದಿದ್ರೆ ಅದನ್ನು ನೀರಲ್ಲಿ ತೊಳೆದ್ಬಿಟ್ಟು ಮಿಕ್ಸಿಗೆ ರುಬ್ಬಿಟ್ರೆ ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ 5 ನಿಮಿಷ ನೆನೆಸ್ಬಿಟ್ರೆ ದೋಸೆ ಹಿಟ್ಟು ತಯಾರಾಗುತ್ತದೆ. ತುಂಬ 5 ರಿಂದ 10 ನಿಮಿಷ ಮಾಡುವಂಥ ಅಕ್ಕಿ ಹಾಗೂ ರಾಗಿ ಹಿಟ್ಟಿನ ದೋಸೆಗಳನ್ನ ನಾನು ಇದ್ರ ಜೊತೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇದು ಯಾಕೆ ಜೊತೆಯಲ್ಲಿ ನಾನು ಮಾಡಿದೆ ಅಂದರೆ, ಈ ಪಾಲಕ್ ಪನ್ನೀರ್ ಮಸಾಲೆ ಇದೆ, ಅದಕ್ಕೆ ಇದು ತುಂಬ ಚೆನ್ನಾಗಿರ್ತದೆ. ಮಾಡಿ ತಿಳಿಸಿ. ದೋಸೆ ಹಾಕಬೇಕಾದ್ರೆ ಈ ರೀತಿ ಹಾಕಬೇಕು. ಅದು ನಾವು ರಾತ್ರಿ ನೆನೆಹಾಕಿ ದೋಸೆ ಥರ ಇದು ಒಂದು ಸರಿ ಹಾಕ್ಬಿಟ್ಟು ತಿರ್ಸೋಕ್ಕಾಗಲ್ಲ. ಇದು ಸಿಂಪಡಿಸ್ಬೇಕಾಗತ್ತೆ ಸ್ವಲ್ಪ. ದೋಸೆ ಚೆನ್ನಾಗಿರುತ್ತೆ, ತುಂಬ ಗರ್ಮ ದೋಸೆ ಅಂತ ಹೇಳ್ಬೋದು. ಮಕ್ಕಳು ಆದಿ ವಯಸ್ಕರು ತಿನ್ನುವಂಥ, ಅಲ್ಲಿದ್ದವರು ಅಲ್ಲಿಲ್ದವರು ತಿನ್ನುವಂಥ ದೋಸೆ ಹಾಗೂ ಪಾಲಕ್ ಪನ್ನೀರ್ ಮಸಾಲ. ಧನ್ಯವಾದಗಳು, ನಮಸ್ಕಾರ.